ಮಾನ್ಯ ಶ್ರೀಮತಿ ಬಸಮ್ಮ ಗೋಪಾಲ್ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಶ್ರೀಗಡ್ಡೆ, ಶ್ರೀಮತಿ ಟಿ ನಾಗರತ್ನ ಉಪಾಧ್ಯಕ್ಷರು ಗ್ರಾಮ ಪಂಚಾಯತ್ ಶ್ರೀಗಡ್ಡೆ, ಶ್ರೀಯುತ ಎಂ ಬಸವರಾಜ್ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಶ್ರೀಗಡ್ಡೆ, ಶ್ರೀಮತಿ ವೀರಬಸಮ್ಮ ಗ್ರಾಮ ಪಂಚಾಯತ್ ಸದಸ್ಯರು, ಶ್ರೀ ಜಿ ಬಸವರಾಜ್ ಗ್ರಾಮ ಪಂಚಾಯತ್ ಸದಸ್ಯರು, ಶ್ರೀಮತಿ ಪಾರ್ವತಿ ದ್ಯಾವಣ ಗ್ರಾಮ ಪಂಚಾಯತ್ ಸದಸ್ಯರು, ಶ್ರೀಮತಿ ಹೇಮಾ ಮಂಜುನಾಥ್ ಗ್ರಾಮ ಪಂಚಾಯತ್ ಸದಸ್ಯರು, ಶ್ರೀಮತಿ ವೈ ನೀಲಮ್ಮ ಗ್ರಾಮ ಪಂಚಾಯತ್ ಸದಸ್ಯರು, ಶ್ರೀ ಎ ಪಂಪಣ್ಣ ಗ್ರಾಮ ಪಂಚಾಯತ್ ಸದಸ್ಯರು, ಶ್ರೀ ಮದರ್ ಸಾಬ್ ಗ್ರಾಮ ಪಂಚಾಯತ್ ಸದಸ್ಯರು, ಶ್ರೀಮತಿ ಕಲ್ಪನಾ ಗ್ರಾಮ ಪಂಚಾಯತ್ ಸದಸ್ಯರು, ಶ್ರೀಮತಿ ಎನ್ ಲಕ್ಷ್ಮಿ ಗ್ರಾಮ ಪಂಚಾಯತ್ ಸದಸ್ಯರು, ಶ್ರೀ ವಿರೂಪಾಕ್ಷಪ್ಪ ಗ್ರಾಮ ಪಂಚಾಯತ್ ಸದಸ್ಯರು, ಶ್ರೀಮತಿ ಹನುಮಂತಮ್ಮ ಗ್ರಾಮ ಪಂಚಾಯತ್ ಸದಸ್ಯರು, ಶ್ರೀಮತಿ ವಿ ನಾಗಮ್ಮ ಗ್ರಾಮ ಪಂಚಾಯತ್ ಸದಸ್ಯರು, ಶ್ರೀ ಎ ಕೆ ಪ್ರಕಾಶ್ ಗ್ರಾಮ ಪಂಚಾಯತ್ ಸದಸ್ಯರು, ಶ್ರೀ ವಿಜಯಪ್ಪ ಗ್ರಾಮ ಪಂಚಾಯತ್ ಸದಸ್ಯರು, ಶ್ರೀ ಹುಚ್ಚಪ್ಪ ಗ್ರಾಮ ಪಂಚಾಯತ್ ಸದಸ್ಯರು ಹಾಗೂ ಜಾಲಿಗಂಜೆ ಗ್ರಾಮ ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ ಶ್ರೀಯುತ ಶಿವರಾಜ್ ಗೌಡ್, ಶ್ರೀಮತಿ ರಾಧಾ ಮಲ್ಲಗೌಡ, ಶ್ರೀಮತಿ ಅನಿತಾ ಕುಮಾರ್ ರೆಡ್ಡಿ, ಶ್ರೀ ಜಿ ಆಂಜನೇಯ, ಶ್ರೀಮತಿ ಸಿ ರಾಧಮ್ಮ ಹಾಗೂ ಲಕ್ಷ್ಮೀನಗರ ಗ್ರಾಮ ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ ಶ್ರೀಮತಿ ಪದ್ಮಾ, ಶ್ರೀ ಸಣ್ಣಮಕ್ಕಳಪ್ಪ. ದಯವಿಟ್ಟು ಇವರೆಲ್ಲರೂ ಆದಷ್ಟು ಬೇಗ ವೇದಿಕೆ ಮೇಲೆ ಆಗಮಿಸಬೇಕು. ಈ ಒಂದು ಗೌರವ ಸನ್ಮಾನವನ್ನು ಸ್ವೀಕರಿಸಬೇಕು ಮತ್ತು ಮುಂದಿನ ಕಥಾಪ್ರಸಂಗಕ್ಕೆ ಅನುವು ಮಾಡಿಕೊಡಬೇಕಾಗಿ ವಿನಂತಿ ಮಾಡಿಕೊಳ್ತಾರೆ. ಪದೇ ಪದೇ ಹೇಳಿಸಿಕೊಳ್ಳಬಹುದು. ಮುಂದಿನ ಕಥಾಪ್ರಸಂಗ ಜರುಗಬೇಕಾಗಿದೆ. ಕಾರಣ ದಯವಿಟ್ಟು ಗಣ್ಯಮಾನ್ಯ ಅತಿಥಿಗಳು ಆದಷ್ಟು ಬೇಗ ವೇದಿಕೆಗೆ ಆಗಮಿಸಿ ಗೌರವ ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ವಿನಂತಿ ಮಾಡಿಕೊಳ್ತಾರೆ. ಹೊಸಮನಿ ಎಸ್ ಪಿ ದೊಡ್ಡಗೌಡರು, ಶ್ರೀಯುತ ಎಸ್ ಟಿ ಚನ್ನಗೌಡರು, ಶ್ರೀಯುತ ಬುರಗೌಡ ದೊಡ್ಡಪಂಪಣ, ಶ್ರೀಯುತ ಎಸ್ ಪಿ ಶಿವಶಂಕರಗೌಡ, ಶ್ರೀಯುತ ಹೊಸಮನಿ ವೀರಗೌಡ, ಎಚ್ ಎನ್ ದೊಡ್ಡಬಸೈ ಸ್ವಾಮಿ, ಪಿ ಸೋಮಶೇಖರ್, ಪಿ ಸಣ್ಣಪಂಪಣ, ಜಮಾಪುರ ಕಟ್ಟಬಸಪ್ಪ, ಎಸ್ ಪಿ ಕುಬೇರಗೌಡ, ಹಳ್ಳಿ ಸಿದ್ಲಿಂಗಪ್ಪ, ಸಣ್ಣಕಿ ಶರಣಪ್ಪ, ಎಂ ಜಯೇಂದ್ರಗೌಡ, ಮುದುಗಡ್ಡ ಬಸಪ್ಪ, ಎ ನಾಗೇಂದ್ರ, ಟಿ ಬಸವರಾಜ್ ಸಿಂಜೆಂಟ ಕಂಪನಿ, ಎಂ ಬಸವರಾಜ್, ಟಿ ಮಂಜುನಾಥ, ಪುರದ ಮಲ್ಲಿಕಾರ್ಜುನ, ಶ್ರೀಮತಿ ಜೆ ಬಸಮ್ಮ, ಕೆ ರಮೇಶ್ ಬಾಬು ಬಾಲಜನಗರ್ಗೆ, ಆನಂದಗೌಡ, ಎಸ್ ಎಸ್ ಅಗ್ರಟೆಕ್ ಬಳ್ಳಾರಿ, ಎನ್ ಮಂಜುನಾಥ್, ಎಸ್ ಟಿ ಎಂ ವಿರೂಪಾಕ್ಷ ಸ್ವಾಮಿ, ಶ್ರೀ ಸುರುಗರಯ್ಯ ಸ್ವಾಮಿ, ಯು ಕೋರನಗೌಡ, ಕಾರಿಮನೆ ದೊಡ್ಡಗೌಡ, ಹಳ್ಳಿ ಚನ್ನಪ್ಪ, ಕೋಟೆ ಬಸವರಾಜ್, ಶ್ರೀ ಎಸ್ ಕೊಟ್ರೇಶ್, ಅಧ್ಯಕ್ಷರು ಹಾಲು ಉತ್ಪಾದಕ ಸಂಘ ಶ್ರೀಗಡ್ಡೆ, ಎಸ್ ದೊಡ್ಡಬಸಪ್ಪ ಮಾಜಿ ಅಧ್ಯಕ್ಷರು ಹಾಲು ಉತ್ಪಾದಕ ಸಂಘ ಶ್ರೀಗಡ್ಡೆ, ಶ್ರೀಯುತ ಯಾಕೆ ಷಣ್ಮುಖಪ್ಪ, ಉಳ್ಳಗಡ್ಡೆ ಚಂದ್ರಪ್ಪ, ಜಮಾಪುರ ವಿರೂಪಾಕ್ಷಪ್ಪ, ಶ್ರೀಯುತ ಚಿದಾನಂದ ಸ್ವಾಮಿ, ತಳವಾರ ಬೇರಣ್ಣ, ಟಿ ಶಂಕರಪ್ಪ, ಕೆ ದೊಡ್ಡಬಸಪ್ಪ, ದಕ್ಷಿಣಮನೆ ಗೋಪಾಲ್ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು, ಶ್ರೀ ಯಡಿಗೇರಿ ಷಣ್ಮುಖ ಮುಖಂಡರು, ಶ್ರೀ ಎನ್ ಗುರುಗುಂಜಪ್ಪ, ಶ್ರೀ ಎನ್ ಅಂಜಿನಪ್ಪ. ದಯವಿಟ್ಟು ಈ ಎಲ್ಲ ಗಣ್ಯ ಅತಿಥಿಗಳೆಲ್ಲರೂ ಆದಷ್ಟು ಬೇಗ ವೇದಿಕೆ ಮೇಲೆ ಆಗಮಿಸಬೇಕು. ನಮ್ಮ ಸ್ಟೇಜ್ ಮ್ಯಾನೇಜರ್ಗಳಾಗಿರ್ತಕ್ಕಂಥ ದಯವಿಟ್ಟು ಅವರೆಲ್ಲರನ್ನ ವೇದಿಕೆ ಮೇಲೆ ಬರಮಾಡಿಕೊಂಡು ಅವರಿಗೆ ಗೌರವ ಸನ್ಮಾನವನ್ನು ನೀಡಬೇಕಾಗಿ ವಿನಂತಿ ಮಾಡಿಕೊಳ್ತಾರೆ. ದಯವಿಟ್ಟು ಇಲ್ಲಿ ಓದಿರ್ತಕ್ಕಂಥವರು ಆದಷ್ಟು ಬೇಗ ವೇದಿಕೆ ಮೇಲೆ ಆಗಮಿಸಬೇಕೆಂದು ವಿನಂತಿ ಮಾಡಿಕೊಳ್ತಾರೆ. ಪ್ರಿನ್ಸಿಪಾಲ್ ಎಸ್ ಜಿ ಜೂನಿಯರ್ ಕಾಲೇಜ್ ಬಳ್ಳಾರಿ ಮತ್ತು ಅವರ ತಂಡ ಅಖಿಲ ಭಾರತ ವೀರಶೈವ ಮಹಾಸಭಾದ ಒಂದು ನಿಯೋಜಿತ ಅಭ್ಯರ್ಥಿಗಳ ತಂಡ ದಯವಿಟ್ಟು ವೇದಿಕೆ ಮೇಲೆ ಆಗಮಿಸಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಪಿ ಚಂದ್ರಶೇಖರ್, ಜಾರಿಗುಂಜಿ, ಶ್ರೀ ನಾಗರೆಡ್ಡಿ, ಶ್ರೀ ಹನುಮನಗೌಡ, ಶ್ರೀ ಪಾಲಾಕ್ಷಗೌಡ, ಶ್ರೀ ಸಂಜೀವ್ ರೆಡ್ಡಿ ಇವರೆಲ್ಲರೂ ದಯವಿಟ್ಟು ವೇದಿಕೆ ಮೇಲೆ ಆಗಮಿಸಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದಾರೆ. ಶ್ರೀಯುತ ಹಾಲಡಿ ಬಸವರಾಜರು, ಹಾಗೆ ಈಗ ವೇದಿಕೆ ಮೇಲೆ ಆಗಮಿಸಿರ್ತಕ್ಕಂಥ ನಮ್ಮ ಎಸ್ ಜಿ ಜೂನಿಯರ್ ಕಾಲೇಜ್ ಪ್ರಿನ್ಸಿಪಾಲ್ ಆಗಿರ್ತಕ್ಕಂಥ ಶ್ರೀಯುತ ಪಂಚಾಯತ್ ಸದಸ್ಯರು ಅವರು ತ್ರಿವಿಧದ ಶ್ರೀ ಸಿದ್ಧಗಂಗಾ ಕುಮಾರಸ್ವಾಮಿಗಳವರ ಶಿವಕುಮಾರ ಸ್ವಾಮಿಗಳವರ ತಂಡದಿಂದ ಅಖಿಲ ಭಾರತ ವೀರಶೈವ ಮಹಾಸಭೆಗೆ ಒಂದು ಮುಂದೆ ಜುಲೈ 21 ನಡೆಯತಕ್ಕಂಥ ಚುನಾವಣೆಯ ಈ ಒಂದು ತಂಡ ಸ್ಪರ್ಧಿಸ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ಈಗ ವೇದಿಕೆ ಮೇಲೆ ಗೌರವ ಸನ್ಮಾನ ನೀಡಿದ್ದೇವೆ. ತಾವೆಲ್ಲರೂ ಚಪ್ಪಾಳೆ ಮೂಲಕ ಶುಭ ಕೋರಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಹಾಗೆ ಶ್ರೀಯುತ
ವಿನಮ್ರೆಯ ನನ್ನ ಅನಂತ ನಮಸ್ಕಾರಗಳು. ಶ್ರೀಧರಗಡೆ ಗ್ರಾಮದ ನನ್ನ ಎಲ್ಲ ಬಂಧುಗಳಿಗೆ ಇದೇ ತಿಂಗಳು 21ನೇ ತಾರೀಕಿಗೆ ಅಖಿಲ ಭಾರತ ವೀರಶೈವ ಮಹಾಸಭಾದ ಚುನಾವಣೆ ನಡೀತಾ ಇದೆ. ಶ್ರೀಧರಗಡೆ ಗ್ರಾಮದ ಪ್ರತಿಯೊಬ್ಬ ಅಖಿಲ ಭಾರತ ವೀರಶೈವ ಮಹಾಸಭಾದ ಎಲ್ಲ ಸದಸ್ಯರಲ್ಲಿ ಮನವಿ ಏನಂತಂದರೆ, ನಮ್ಮ ತಂಡಕ್ಕೆ ನನಗೆ ಹಾಗೆ ನಾನು ಜಿಲ್ಲಾ ಅಧ್ಯಕ್ಷ ಆಕಾಂಕ್ಷಿಯಾಗಿದ್ದೇನೆ. ಈಗಾಗಲೇ ಸುಮಾರು 30 ವರ್ಷದಿಂದ ನನ್ನ ವೃತ್ತಿಯಲ್ಲಿ ಸಾಕಷ್ಟು ನಾನು ವಿದ್ಯಾರ್ಥಿಗಳಿಗೆ ಸೇವೆ ಮಾಡುತ್ತಾ, ಅವರ ಸಲಹೆ ನೀಡುತ್ತಾ, ಸಮಾಜಕ್ಕೆ ಸೇವೆಯನ್ನು ಮಾಡುತ್ತಾ ನಾನು ಬಂದಿದ್ದೇನೆ. ತಮ್ಮಲ್ಲಿ ನನ್ನ ಮನವಿ ಏನಂತಂದರೆ, ಶ್ರೀಧರಗಡೆ ಗ್ರಾಮದ ನನ್ನ ವೀರಶೈವ ಬಂಧುಗಳಲ್ಲಿ ನನ್ನ ಮನವಿ ಏನಂತಂದರೆ, ಶ್ರೀ 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 ತ್ರಿವಿಧ ದಾಸೋಹಿ ಸಿದ್ಧಲಿಂಗ ಶ್ರೀಗಳ ತಂಡದ ವತಿಯಿಂದ ನಿಮ್ಮ ಮುಂದೆ ನಾನು ನಿಂತಿದ್ದೇನೆ. ನಿಮ್ಮೆಲ್ಲರ ಅಮೂಲ್ಯವಾದ ಮತವನ್ನು ನನಗೆ ಜಿಲ್ಲಾಧ್ಯಕ್ಷ ಆಕಾಂಕ್ಷಿ ನನಗೆ ಹಾಗೂ ತಂಡದ ಎಲ್ಲ ಅಭ್ಯರ್ಥಿಗಳು ಬಂದಿದ್ದಾರೆ. ನನ್ನ ಎಲ್ಲ ಅಭ್ಯರ್ಥಿಗಳಿಗೆ ತಮ್ಮ ಅಮೂಲ್ಯವಾದ ಮತವನ್ನು ನೀಡ್ತೀರಾ, ಹಾಗೆ ತಾವುಗಳೆಲ್ಲರೂ ಸೇರಿ ಹಾಕ್ತೀರಾ ಅಂತ ನಿಮ್ಮಲ್ಲಿ ನಾನು ಭರವಸೆ ನೀಡಿದ್ದೇನೆ. ನನಗೆ ತಮ್ಮೆಲ್ಲರ ಅಮೂಲ್ಯವಾದ ಮತವನ್ನು ನೀಡಿ ನನಗೆ ಸಮಾಜ ಸೇವೆಯನ್ನು ಮಾಡಲು, ನನ್ನ ವೀರಶೈವ ಬಂಧುಗಳಿಗೆ ನನ್ನಿಂದ ಏನೆಲ್ಲ ಆಗುತ್ತದೆ ಸಹಾಯ ಮಾಡಲಿಕ್ಕೆ, ಸೇವೆ ಮಾಡಲಿಕ್ಕೆ ಅನುವು ಮಾಡಿಕೊಡ್ತೇನೆ ಅಂತ ಹೇಳಿ ನಿಮ್ಮೆಲ್ಲರಲ್ಲಿ ಮತ್ತೊಮ್ಮೆ ನಾನು ಮನವಿ ಮಾಡ್ತಿದ್ದೇನೆ. ಥ್ಯಾಂಕ್ ಯು ನಮ್ಮ ಸಿದ್ಧಗಂಗಾ ಶ್ರೀಗಳ ತಂಡದಲ್ಲಿ ನಿಮ್ಮ ಗ್ರಾಮದ ನಿರಂಜನ್ ಅವರು ನಮ್ಮ ತಂಡದಲ್ಲಿದ್ದಾರೆ. ಹಾಗೆ ನಮ್ಮ ಪ್ರವೀಣ್ ಗೌಡ ಅವರ ಮಿಸಸ್ ನಿಮ್ಮ ಊರ ಮಗಳು ನಮ್ಮ ತಂಡದಲ್ಲಿದ್ದಾರೆ. ಅವರು ನಿರಂಜನ್ ಅಂತ ಹೇಳಿ, ಹಾಗೆ ಇವರು ಧರ್ಮಪತ್ನಿ ಪ್ರವೀಣ್ ಗೌಡ ಧರ್ಮಪತ್ನಿ ನಮ್ಮ ತಂಡದಲ್ಲಿದ್ದಾರೆ. ಹಾಗೆ ಅರುಣ್ ಕುಮಾರ್ ಇದ್ದಾರೆ, ದಾಸಾಪುರದವರು, ಹಾಗೆ ಹಳೆಕೋಟೆ ವಿಶ್ವನಾಥ್ ಇದ್ದಾರೆ, ಇಲ್ಲಿ ಶಂಕರಮೂರ್ತಿ ಸ್ವಾಮಿಗಳಿದ್ದಾರೆ. ಇವರೆಲ್ಲ ನಮ್ಮ ತಂಡದ ಅಭ್ಯರ್ಥಿಗಳು. ಹಾಗೆ ಅಲ್ಲಿ ಮಂಜುನಾಥ್ ಇದ್ದಾರೆ ಕಮರ್ಚೋಳು. ಮತ್ತೊಮ್ಮೆ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ ಏನೆಂದರೆ, ನಮ್ಮ ತಂಡಕ್ಕೆ ತಾವೆಲ್ಲರ ಅಮೂಲ್ಯವಾದ ಮತವನ್ನು ಹಾಕಿ, ಜಯಶೀಲರನ್ನು ಹಾಕಿ ಮಾಡಿ ನನಗೆ ಸೇವೆ ಮಾಡಲು ಮತ್ತು ನಮ್ಮ ತಂಡದ ಎಲ್ಲ ಅಭ್ಯರ್ಥಿಗಳಿಗೆ ಸೇವೆ ಮಾಡಲು ಅನುವು ಮಾಡಿಕೊಡಬೇಕಂತ ಹೇಳಿ ನಿಮ್ಮಲ್ಲಿ ನಾನು ಸವಿನಯ ಪ್ರಾರ್ಥನೆ ಮಾಡ್ತಿದ್ದೇನೆ. ಎಲ್ಲರಿಗೂ ನಮಸ್ಕಾರಗಳು. ಥ್ಯಾಂಕ್ ಯು ಶ್ರೀಯುತ ಪಂಚಾಕ್ಷರಪ್ಪ ಸರ್ ಅವರಿಗೆ ಧನ್ಯವಾದಗಳು. ದಯವಿಟ್ಟು ಇನ್ನು ನಾವು ಈ ಸ್ಟೇಜ್ ಮೇಲೆ ಈಗಾಗಲೇ ಎಲ್ಲರ ಹೆಸರುಗಳನ್ನು ಓದ್ತೇವೆ. ದಯವಿಟ್ಟು ತಪ್ಪು ತಿಳ್ಕೊಳ್ಬಾರ್ದೆ. ಪರಮಹಂಸ
ಇದು ಅಲ್ಲದ ಎಲ್ಲ ಗುಡಿ ಮೀಸೆಯ ಸತ್ಯ ಪಡೆಯುವರು ಗದ್ದಲಗಳಿಗೆ ಎಲ್ಲ ಒಟ್ಟ ಬಿಡದಲ್ಲಿ ಸೇವಕರಾದರು. ಇದು ಅಲ್ಲದೆ ಹಬ ಎಲ್ಲ ಹಾರ್ಪದಕ್ಕೆ ಗುಡಿ ಗುಡಿ ಕಮ್ಮ ಕಾಲವಕಾಶಕ್ಕೆ ಗಗನ ಮಾರ್ಗದ ದೇವತೆಗೆ ಸೂರ್ಯದಂತ ಹದಿಗಳು ಹೊಪ್ಪರಿಸಿ ಭುವನ ಸಂಚಾರ ಬಿಟ್ಟುಗಳನ್ನು ಜಪ್ಪರಿಸಿ ಆಶೀರ್ವಾದ ಮುಗಿ ಇಂಥ ಹುತ್ತಣ್ಣ ಸಿಂಹಗತ್ತಿ ಭವಿಷ್ಯ ವೀರ ಬಲಿದಗೊಂಡಲ್ಲಿನ ವಿಕ್ರಮದೇಹಿ ಎಂಬ ಜನರಿಗೆ ಮನಗದರದ ದೇಹ ಅರ್ಪಣೆ ಮಾಡುವ ಮಹಾದಾನ ಶಿವರುಗಳ ಹತ್ರಣ ಗಗನದಿಂದ ಉದ್ಭವಿಸುವ ಸಕಲ ದೇವರಾಶಿಗಳ ಪ್ರಕಾಶಮಯ ಚಂದಿರನಾದ ಭಾನುರಾಯನು ಹತ್ತಿನಾಮದ ಸಿಂಹಾಸನಕ್ಕೆ ಕುಂಭಾಯಮಾನನಾಗಿ ರಾರಾಜಿಸುವ ದುರ್ಯೋಧನ ಚಕ್ರವರ್ತಿಯೇ ಪ್ರಾಣ ತೆಗೆದನು. ಇಂತಿಪ್ಪ ಮಹಾನಂದನಾಗಿರುವ ಕಲಿಕರನ ದುರಿನ ಹಿಂದೆ
ಚಿತ್ತ ಜಪಿದ ನಾಟಕ ಪಟೋಪಿಯನ್ನ ಜದ ಧರ್ಮದ ನುಡಿದ ನುಡಿಗೆ ಸತ್ಯ ಬಂದು ದೇಹವು ಬಿಟ್ಟರು ಬರ್ತ ಸಂಗ್ರಾಮ ಪ್ರಾಣವನ್ನು ಕೊಟ್ಟರು ಅಹೋ ಕರ್ಣ ನಮಗೆ ಚಿಂತೆಯನ್ನು ತಂದಿಟ್ಟರ ಮುಂಬರುವ ಜಯದ ಸಿರಿಯನ್ನು ಸುಟ್ಟರು ಅಯ್ಯೋ ಕರ್ಣ ಇಂತಹ ಅಪಕೀರ್ತಿಗೆ ಅಂದದವರನ್ನು ನಂಬಿನ ಕಟ್ಟರ ಕರ್ಣ ಮತ್ತೆ ಇದರ ಪುತ್ರ ಮೇಘ ಮಂಡಲಕ್ಕೆ ಜನ್ಮ ಮಾಡ್ತಾರಂತ ನೀರ್ವಾಡಿಗಳಿಗೆ ಕರುತಾಪ ಗಂಬಗಳೊಳಗೆ ಮುಳುಗಿ ಮುಡಿದಾಡಿ ಪ್ರಾಣ ಬಿಡುವರೆಂದು ನೀರಾಗ ನುಡಿಯೋ ಅದಕ್ಕೆ ಸರಿಯಾದ ಯುದ್ಧಕ್ಕೆ ಸಣ್ಣಕ್ಕೆ ಆಗಿ ಎಂದು ಹೇಳಿದರೆ ಮಧ್ಯ ಮಟ್ಟಂ ಕಟ್ಟಿ ಹಬ್ಬಳ ಗೊತ್ತರ ಹಳ್ಳಿಗೆ ನಿಮ್ಮ ಅಪ್ಪನಿಗೆ ದಳಪತಿ ಮಠವನ್ನು ಕಟ್ಟಿದರೆ ಶ್ರೀಕೃಷ್ಣನ ಗಮನವನ್ನು ಧರಿಸರವನ್ನು ಧರಿಬಿಟ್ಟು ಸಂತರೋಹಣ ಮಾಡಿದವರಾಗಿಯೇ ನಿಮ್ಮಪ್ಪನ ದೇಹವನ್ನು ತುಂಡು ತುಂಡು ಮಾಡುತ್ತಿದ್ದರು. ಇಂಥ ತಂತುವಿನ ವೀರ ಕ್ಷತ್ರಿಯರು ಓಡಾಡುವುದು ಬಿಟ್ಟು ಬಿಲ್ಲುಗಾನ ಪರಂಪರ ಎಲ್ಲ ಈ ಅಶ್ವತ್ಥಾಮ ನಿಮ್ಮಪ್ಪನ ಸುಮ್ಮನೆ ಪ್ರಾಣವನ್ನು ಬಿಟ್ಟನು, ಕೌರವರಿಗೆ ದುಃಖ ಬಿಟ್ಟನು, ಪಾಂಡವರಿಗೆ ಹೇಳಪಟ್ಟರು. ಎಲ್ಲ ಈ ಕುಳ್ಳ ಅಶ್ವತ್ಥಾಮ ಕಲ್ಲಲ್ಲಿ ದಾಡಿ ಹೇಳಿಕೊಂಡು ಹೋಳಿಗೆ ಹುಡುಗಿಯನ್ನು ನಿರ್ದಿಷ್ಟವಾಗಿ ಒಟ್ಟನ್ನು ತಿನ್ನುವುದು ಸಮರ್ಥಗಳೇ. ಈ ಸಂಗ್ರಾಮದ ವಿಷಯ ನಿನಗೆ ಗೊತ್ತು ಧರ್ಮಪುತ್ರ.
ನಿನ್ನ ಬ್ರಹ್ಮಾಸ್ತ್ರ ಭಾರತ ಎಲ್ಲದೊಂದು ರೋಗಸಾರವಿಲ್ಲ. ತಿಪ್ಪೆ ಕುಡಿಯೋದ್ರಿಂದ ಕ್ರಿಮಿಕೀಟ ತಿಂದು ಕಾಲಗಳ ಹಣ ತಪ್ಪೇರೋ ತಪ್ಪದ ಕ್ಷೀರ ಚರಣೆಯಲ್ಲಿ ಖರ್ಚಾಯಿತು. ನಿಮ್ಮಪ್ಪನ ವರಸ ರಾಮರಿಂದ ಧರಿಸಿ ಪಡೆದರು. ನಮ್ಮ ಕ್ಷತ್ರಿಯ ವಂಶರಾದ ಶ್ರೀರಾಮಚಂದ್ರ ಮಂತ್ರಾದ ಕುಶರು ಸೂರ್ಯನ ಮೆಚ್ಚಿಸಿ ಬ್ರಹ್ಮಾಸ್ತ್ರವನ್ನು ಪಡೆದರು. ಇದರಲ್ಲಿ ಯಾರು ಹೆಚ್ಚು ಯಾರು ಕಡಿಮೆ ಎಂಬುದು ನೀವೇ ಹೇಳುತ್ತಮ್ಮ. ಹೀಗೆ No.
ನೀವು ಒಳ್ಳೆಯ ಬುದ್ಧಿವಂತರಾಗಿರುವಿರಿ. ನಿಮ್ಮ ಸಫಲತನವನ್ನು ನೋಡಲಿಕ್ಕೆ ನಿಮ್ಮನ್ನು ಕರೆಸಿಲ್ಲ. ಅಹೋ ಕರಿಕರ್ಣಾಶ್ವತ್ಥಾಮರೇ, ನನ್ನ ಹೃದಯಕ್ಕೆ ಚಿಂತೆಯು ಹತ್ತಿರುವುದು ಅದನ್ನು ನಿವಾರಣೆ ಮಾಡುತ್ತಾರೆ ಎಂದು ಕರೆಸಿದರೆ ಇಲ್ಲಿ ಯಾರ ಕಷ್ಟ ಯಾರ ಮುಂದೆ ಹೇಳುವಂತಾಯಿತಲ್ಲ. ಇಲ್ಲಿ ಕೇಳಿರಿ, 18-21 ದಿವಸದೊಳಗೆ ಪಾಂಡವರನ್ನು ಜಯಿಸಿ ಯುದ್ಧವನ್ನು ಸಮಾಪ್ತಿ ಮಾಡುತ್ತೇನೆ ಎಂದು ಶಪಥವನ್ನು ಕೈಗಿರಿಗಳು. ಇದಕ್ಕೆ ನಿಮ್ಮ ಆಲೋಚನೆ ಏನಿರುವುದು ಹೇಳಿರಿ. ಎಲ್ಲವಾಯಿತ ನಿಮ್ಮ ಕೈಯೊಳಗೆ ಖಡ್ಗದಿಂದ ಎಲ್ಲ ಶಿರವನ್ನು ಕತ್ತರಿಸಿ ಬಿಡಿ ಕರಿಕರ್ಣಾಶ್ವತ್ಥ. ಅಹೋ ಚಂದ್ರಕುಲ ಸಂಭವನಾದ ಕೌರವೇಂದ್ರ, ಮನನೊಂದು ಹಾಯೊಂದು ಉಸಿರು ಕಳೆದು ಬಾಳಬೇಡ. ಅದಕ್ಕೆ ಬರಬಾರದು. ದೊಡ್ಡ ವೈರತ್ವ ಬಿಟ್ಟು ಕಲಿಕರ್ಣನ ಮಿತ್ರ ಭಾವವೆಂಬ ಕಾರಣವುಂಟು. ಕಲಿಕರ್ಣನ ಅಂತಃಕರಣವನ್ನಿಲ್ಲ. ಫಲ ಕರ್ಣ. ಅಹೋ ರಾಜೇಂದ್ರ, ನೀನೇ ಸಂತೋಷವಾಗುವುದಾಗಿ ಈ ಕಲಿಕರ್ಣನಿಗೆ ದ್ರೌಪದಿ ಪಟ್ಟವನ್ನು ಕಟ್ಟ. ಸುಮಾರು ಈ ಮಟ್ಟಿನ ಕಾಲವನ್ನು ಕೂಡಕರ್ಮದಿ ಆದಿಗಳನ್ನು ಹೊಡೆದು ಈ ಭೂಮಿಗೆ ಕರೆಯುವುದೆಂದು ಪಾಪರೇ ವೀರಾಶ್ವತ್ಥಾಮರನೇ ನನಗೆ ಜಾಗೃತಿಯಿಂದ ಕಲಿಕರ್ಣನಿಗೆ ದ್ರೌಪದಿ ಪಟ್ಟವನ್ನು ಕಟ್ಟುವುದನ್ನು ನಾವು ಕಾಣಬೇಕು. ಅಹೋ ವಿಠಲಾದ ಕೌರವೇಂದ್ರ, ಪುಟ್ಟ ಅಶ್ವತ್ಥಾಮನ ಮೇಲೆ ಸಿಟ್ಟು ಬಿಟ್ಟು ಮಿತ್ರ ಭಾವವೆಂಬ ಕಾಯ್ದೊಟ್ಟು ಬೆಳಗ್ಗೆ ಈ ಪಟ್ಟದ ಕಪ್ಪಿಯನ್ನು ಎಲ್ಲ ಧರಿಸಿ ಎತ್ತರ ಮನಸ್ಸು ಮಾಡುವ ಮೇಲೆ ಹತ್ತುಕೊಳ್ಳುವೆ. ನನಗೆ ದಳಪತಿಯ ಪಟ್ಟಂ ಕಟ್ಟುವಂತ ನಾವು ಇಡೋ ಉತ್ತಮವಾದ ಮುಟ್ಟಿನ ಹಾರವನ್ನು ಎಲ್ಲ ಬಯಲಿಗೆ ಹಾಕಿದೆ ಯೋಚನೆ ಮಾಡುವ ಈ ವಿರಳೆ ಶಾಂತವಾಯಿತು. ಜಾಗೃತಿಯಿಂದ ಕರ್ಣನಿಗೆ ದಳಪತಿ ಪಟ್ಟವನ್ನು ಕಟ್ಟುವುದೆಂದು ನಮ್ಮ ಪಟ್ಟಣದಲ್ಲಿ ಜಂಗೂರ ಮುಡಿದು ಗೋಪುರ ಶೃಂಗಾರಗೊಳಿಸು. ಆ ಗಂಗಾಧರನ ಗೋಪುರಕ್ಕೆ ಬಂಗಾರದ ಕೆಲಸವನ್ನೇ ಏರಿಸುವು. ಇದು ಅಲ್ಲದೆ ನಮ್ಮ ಶೃಂಗಾರ ಭರಿತರಾದ ಮಾನವನಿಗೆ ನಿರಂತರ ರಾಜ್ಯದ ಪರಿಪಾಲನೆ ಮಾಡುತ್ತಾರೆ. ಸಮಾರಂಭ ನಡೆಯಲು ಜಾಗೃತಿ. ಶ್ರೀರಾಮ ನವಮಿ ದಿನ ಶ್ರೀ ಗೀತಾಂಜಲಿ ಸ್ವಾಮಿ ಜಾತ್ರೆ ಪ್ರಯುಕ್ತ ಈ ಶ್ರೀಶೈಲ ಮಲ್ಲಿಕಾರ್ಜುನ ಬಯಲಾಟ ನಾಟಕ ಸಂಘ ಇವರೆಲ್ಲರ ತಂಡ ಸೇರಿ ವೇದಮುಖಿ ಒಂದವಾಗಲಿ ಬೊಂಬೈ ಸ್ವಾಮಿ ಅವರಿಗೆ ಹಾರ್ಮೋನಿಯಂ ಮಾಸ್ಟರ್ ಇರಬೇಕಂತ ಅನ್ಕೊಂಡು ಅವರ ಶ್ರೀ ವೀರ ಅಭಿಮನ್ಯು ಕಾಳಗ ಎಂಬ ಬಯಲಾಟ ನಾಟಕ ಪ್ರದರ್ಶನ ಮುಂದಿನ ವರ್ಷದ ಶ್ರೀರಾಮನವಮಿ ಜಾತ್ರೆ ಪ್ರಯುಕ್ತ ಆರಂಭಿಸಿ ಅವರು 501 ರೂಪಾಯಿ ಕಾಣಿಕೆಯನ್ನ ಶ್ರೀ ವೇದಮುಖಿ ಬೊಂಬೈ ಸ್ವಾಮಿ ಅವರಿಗೆ ಅಡ್ವಾನ್ಸ್ ಆಗಿ ಕೊಟ್ಟಿದ್ದಾರೆ. ದಯವಿಟ್ಟು ವೇದಮುಖಿಗಳು ಸ್ವೀಕರಿಸಬೇಕಾಗಿ ವಿನಂತಿ ಮಾಡಿದ್ದಾರೆ. ಇದನ್ನು ನಾವು ಮುಂದೆ ಕಲಿಸಿಕೊಡುತ್ತೇವೆ ಎಂದು ಒಪ್ಪಿಗೆಯನ್ನು ತೆಗೆದುಕೊಂಡು 500 ರೂಪಾಯಿಗಳನ್ನು ತೆಗೆದುಕೊಳ್ಳುತ್ತೇವೆ. ಹಾಗೆ ಕೊರಲುಂಗಿ ವೆಂಕಟೇಶ್ ಹಾಗೂ ಕೊರಲುಂಗಿ ಬಸವರಾಜ್ ಅವರು ಸಹ ವೇದಿಕೆ ಮೇಲೆ ಆಗಮಿಸಬೇಕಾಗಿ ವಿನಂತಿ ಮಾಡಿಕೊಳ್ತಾರೆ. ಹಾಗೆ ಶ್ರೀ ಸಕಲ ಬಸವೇಶ್ವರ ಕಿರಿಯ ಪ್ರಾಥಮಿಕ ಶಾಲೆ ಇದರ ವತಿಯಿಂದ 501 ರೂಪಾಯಿ ಕಾಣಿಕೆಯನ್ನ ಕರ್ಣನ ಪಾತ್ರ ವಹಿಸಿರ್ತಕ್ಕಂಥ ನಾಗರಾಜ್ ಅವರಿಗೆ ಕಾಣಿಕೆಯನ್ನು ಸಮರ್ಪಿಸಿರುತ್ತಾರೆ. ಹಾಗೆ ಕಚ್ಚನಮನೆ ಗೋಪಾಲ್ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಎನ್.ಕೆ. ಶರಣಪ್ಪ, ಎನ್. ಹುಡುಗಪ್ಪ, ಎನ್. ಅಂಜನಪ್ಪ ಇವರು ಸಹ ವೇದಿಕೆ ಮೇಲೆ ಆಗಮಿಸಬೇಕು. ಮಾನ್ಯ ಶ್ರೀಮತಿ ಬಸಮ್ಮ ಗೋಪಾಲ್ ಇವರು 5,001 ರೂಪಾಯಿ ಕಾಣಿಕೆಯನ್ನ ಈ ಒಂದು ಕಲಾ ಸಂಘಕ್ಕೆ ಸಮರ್ಪಣೆ ಮಾಡಿದ್ದಾರೆ. ಹಾಗೆ 1,000 ರೂಪಾಯಿ ಕಾಣಿಕೆಯನ್ನ ಉಳ್ಳಗಡ್ಡೆ ಪೂರ್ಣ 1,000 ರೂಪಾಯಿ ಕಾಣಿಕೆಯನ್ನ ಶ್ರೀ ಸಿದ್ಧಗಂಗಾ ಶ್ರೀ ಪಂಚಾಕ್ಷರಪ್ಪ ಬಳ್ಳಾರಿ ಇವರು 2,000 ರೂಪಾಯಿ ಕಾಣಿಕೆಯನ್ನ ಅರಸರ ಪೊಪ್ಪಣ್ಣ 1,000 ರೂಪಾಯಿ ಕಾಣಿಕೆಯನ್ನ ಹಾಗೆ ಅರುಣ್ ಕುಮಾರ್ ತಾಳೂರು ಬಳ್ಳಾರಿ 500 ರೂಪಾಯಿ ಕಾಣಿಕೆಯನ್ನ ಹಾಗೂ ಮುಖಂಡರ ಬಸಪ್ಪ 1,000 ರೂಪಾಯಿ ಕಾಣಿಕೆಯನ್ನ ಈ ಒಂದು ಬಯಲಾಟ ನಾಟಕ ಕಲಾ ಸಂಘಕ್ಕೆ ಅರ್ಪಿಸುತ್ತಾರೆ. ದಯವಿಟ್ಟು ಈ ಒಂದು ಕಲಾ ಸಂಘದ ಮ್ಯಾನೇಜರ್ ಆಗಿರ್ತಕ್ಕಂಥ ಶ್ರೀಯುತ ಎಸ್ ಚಂದ್ರರಾಮ್ ಅವರು ಸ್ವೀಕರಿಸಬೇಕಾಗಿ ವಿನಂತಿ ಮಾಡಿಕೊಳ್ತಾರೆ. ಹಾಗೆ ಶ್ರೀಯುತ ತೆಕ್ಕನಕೋಟೆ ಬಸವರಾಜ್ ಅವರು ಸಹ ವೇದಿಕೆ ಮೇಲೆ ಆಗಮಿಸಬೇಕಾಗಿ ವಿನಂತಿ ಮಾಡಿಕೊಳ್ತಾರೆ.
ಈ ಒಂದು ಬಯಲಾಟ ನಾಟಕ ಕಲಾ ಸಂಘಕ್ಕೆ ಸಮರ್ಪಿತ ಬಯಲಾಟ ನಾಟಕ ಕಲಾ ಸಂಘಕ್ಕಾಗಿ 1,000 ರೂಪಾಯಿ ಕಾಣಿಕೆಯನ್ನು ಸಲ್ಲಿಸುತ್ತಾರೆ. ಈ ಒಂದು ನಾಟಕ ಪ್ರದರ್ಶನದವರೆಗೆ ಈ ಒಂದು ಕಲಾವಿದರಾಗಿದ್ದ ಶ್ರೀಯುತ ಕೋಟೆ ಈ ಒಂದು ವೇದಿಕೆ ಮೇಲೆ ಸನ್ಮಾನ ಜರುಗುತ್ತದೆ. ಕೋಟೆ ಮಲ್ಲಿಕಾರ್ಜುನವರು ತಮಗೆಲ್ಲ ತಿಳಿದಾಗೆ ಬಹಳಷ್ಟು ಈ ಒಂದು ಬಯಲಾಟ ಪ್ರಾರಂಭ ಆವರಣದಿಂದಲೂ ಬಯಲಾಟ ಪಾತ್ರವಾಗಿ ಮನೆಗೆ ಬಿಟ್ಟುಕೊಳ್ಳುತ್ತೇವೆ. ಮಹಾತ್ಮರು ನುಡಿದ್ದಾರೆ, ನಾನು ನುಡಿದಲ್ಲ. ಈ ಬಯಲಾಟದಿಂದ ಒಂದು ರಾತ್ರಿ ಬಯಲಾಟ ನೋಡುವಂತೆ ಒಂದು ತಿಂಗಳ ಪುರಾಣ ಕೇಳುವಂತೆ ಎಂಬ ಮಾತುತ್ತ ಬಲ್ಲದವರು ಹೇಳಿದ್ದಾರೆ. ಈ ಬಯಲಾಟಕ್ಕೆ ಎಲ್ಲರೂ ಸಹಕಾರ ಕೊಡಬೇಕು. ನಮ್ಮನ್ನು ಕರೆಸಿದ ಕಾರಣವೇನು? ನಿಮ್ಮನ್ನು ಕರೆಸಿದ ಕಾರಣವೇನೆಂದರೆ ಏನು ಮಹಾರಾಜ? ನಮ್ಮ ಆನಂದವಾಗುವಂತೆ ಮಾಧ್ಯಮದಲ್ಲಿ ಖಂಡಿತ ಮಹಾರಾಜ
ಮುತ್ತಿನ ಹಾರವನ್ನು ಕೊಡುತ್ತ ತೆಗೆದುಕೊಂಡು ಖಂಡಿತ ನರ್ತಕಿಯರೇ ಮಹಾರಾಜ ಜಾಗೃತಿಯಿಂದ ನಮ್ಮ ಕುಲಗುರುಗಳಾದ ಆಚಾರ್ಯರನ್ನು ಕರೆತರುವಂತವನಾಗಿ ಸಾರಥ್ಯ ನಮೋ ನಮೋ ಆಚಾರ್ಯರೇ ನಿಮ್ಮ ಪಾದಕ್ಕೆ ವಂದಿಸುವ ಬೇಗನೆ ಕುರುಕುಲ ಚಕ್ರವರ್ತಿಯಾದ ಕೌರವೇಶ್ವರ ಜಾಗದ ಕರ್ಣ ಎಂಬ ಬಿರುದಾಂಕಿತವನ್ನು ಪಡೆದ ಸೂರ್ಯಪುತ್ರ ಗುರುಥೋಳನ ಪುತ್ರರಾದ ಶಿವಧಾಮರೇ ನಿಮ್ಮೆಲ್ಲರಿಗೂ ಜಯವಾಗಲಿ ಮೇಲಕ್ಕೆ ಹೇಳಿರಿ. ಮಹಾರಾಜರೇ ಆಚಾರ್ಯರೇ ಈಗ ನಮ್ಮನ್ನು ಬರ ಹೇಳಿದ ಕಾರಣವೇನು? ಆಚಾರ್ಯರೇ ಕರುಣ್ಯನಿಗೆ ಧನಪತಿ ಮಟ್ಟವನ್ನು ಕಟ್ಟಬೇಕೆಂದು ನಾವು ನಿಶ್ಚಯಿಸಿದ್ದೆವು. ಆದ ಕಾರಣ ತಮ್ಮನ್ನು ಶೀಘ್ರವಾಗಿ ಬರಬೇಕೆಂದು ದೂತರು ಕಳಿಸಿದರು. ಮಹಾರಾಜರೇ ಆಚಾರ್ಯರೇ ಕರ್ಣ ಮಹಾರಾಜನಿಗೆ ಇಂದಿನ ದಿನ ಹಸ್ತಿನಾವತಿಯ ಅರಸತ್ವವನ್ನು ಪಟ್ಟಗಟ್ಟಬೇಕೆಂದು ನೀವು ನಿಶ್ಚಯಿಸಿರುವಿರಿ. ಹೌದು ಆಚಾರ್ಯರೇ. ಹಾಗಾದ್ರೆ ನಿಮಗೆ ಅತಿ ಸಂತೋಷವಾಯಿತು. ಪಟ್ಟ ಕಟ್ಟಬೇಕಾದ ಪೂಜಾ ಸಾಮಗ್ರಿಗಳೆಲ್ಲವೂ ಸಿದ್ಧವಾಗಿರುವ ಸಕಲ ಸಾಮಗ್ರಿಗಳು ಸಿದ್ಧಗೊಂಡಿರುವವು ಸ್ವಾಮಿ. ಸಕಲ ಬಂಧು ಬಾಂಧವರು ಬಂದಿರುವರೆ. ಎಲ್ಲರೂ ಬಂಧು ಮಿತ್ರರು ಹಾಗೂ ಆಪ್ತ ಬಾಂಧವರು ಸರ್ವರ್ವ ಆಗಮಿಸುತ್ತಾರೆ. ನಿಮ್ಮ ಅರಮನೆಯಲ್ಲಿರುವ ವಾರಾಗಿ ನೀರು ಸಹ ಬಂದಿರುವರೆ. ಸರ್ವರು ಬಂದಿರುವರು ಸ್ವಾಮಿ ಸಜ್ಜನ ಪ್ರೇಮಿ. ಮಹಾರಾಜರೇ ಆಚಾರ್ಯರೇ ಹಾಗಾದರೆ ಸರ್ವರ ಪೂರ್ಣವಂತರಾಗಿರಿ. ನಾವು ಪೂಜೆಯನ್ನು ಪ್ರಾರಂಭಿಸುತ್ತೇವೆ. ಶುದ್ಧೋದಕೇನ ಸ್ಥಾಪಯಾಮೇ ಗಂಗಾ ಕಾವೇರಿ ಗೋದಾವರಿ ನರ್ಮದಾ ಜಲ ಸಿಂಧು ವಿದ್ಯಾಯಮ ಗಂಗೆ ಗಂಗೆ ಸರಸ್ವತಿ ಗೋದಾವರಿ ಶುದ್ಧೋದಕಂ ಸ್ಥಾಪಯಾಮೇ. ಓಂ ಭಸ್ಮಂ ಧಾರಣಯಾಮಿ ಗಂಧಂ ಧಾರಣಯಾಮಿ ಓಂ ಸಿಂಧೂರಂ ಧಾರಣಯಾಮಿ ನಾನಾವಿಧ ಪತ್ರಿಪುಷ್ಪಂ ಸಮರ್ಪಯಾಮಿ. ಹಸ್ತಿನಾವತಿ ಅರಸನಾಗಿರ್ತಕ್ಕಂಥ ಕೌರವೇಶ್ವರನ ಮಿತ್ರನಾಗಿರ್ತಕ್ಕಂಥ ಇಂದಿನ ದಿನ ಕಲಿಕರ್ಣ ಮಹಾರಾಜನಿಗೆ ದಳಪತಿ ಪಟ್ಟಣಂ ಸಮರ್ಪಯಾಮಿ. ಮಹಾರಾಜರೇ ಆಚಾರ್ಯರೇ ನೀವು ಹೇಳಿದ ಪ್ರಕಾರವಾಗಿ ಶಾಸ್ತ್ರೋಕ್ತವಾಗಿ ಕರ್ಣ ಮಹಾರಾಜನಿಗೆ ಪಟ್ಟವನ್ನು ಕಟ್ಟಿದ್ದೇವೆ. ಮುಂದೆ ನಮಗೆ ಅನೇಕ ಕಾರ್ಯಗಳನ್ನು ಆದ್ದರಿಂದ ನಮಗೆ ಕೊಡಬೇಕಾದ ದಕ್ಷಿಣ ತಾಂಬೂಲವನ್ನು ಕೊಟ್ಟರೆ ತೆಗೆದುಕೊಂಡು ಹೋಗುವೆವು. ಮುಚ್ಚಿತವಾಗಿ ನಿಮ್ಮ ಕರದಲ್ಲಿ ಮೆರೆಯುವ ಈ ಖಡ್ಗವನ್ನು ಕರ್ಣ ಮಹಾರಾಜನಿಗೆ ಕೊಡುವಂತರಾಗಿರಿ. ಜಾಗೃತಿಯಿಂದ ಪಟ್ಟ ಕಟ್ಟಿದ ಕತ್ತಿಯನ್ನು ಕರ್ಣನಿಗೆ ಕೊಡುವಂತವನ ಸಾಗಿಸಾರದೆ. ಕರ್ಣ ಮಹಾರಾಜನಿಗೆ ಕರ್ಣ ಮಹಾಭೂಪತಿ ಆಚಾರ್ಯರೇ ನಾವು ಹೋಗಿ ಬರುವವು ನಮಗೆ ಕೊಡುವ ದಕ್ಷಿಣ ತಾಂಬೂಲ ವಸ್ತ್ರ ಒಡವೆಗಳನ್ನು ಕೊಟ್ಟರೆ ತೆಗೆದುಕೊಂಡು ಹೋಗುತ್ತೇವೆ. ಆಚಾರ್ಯರೇ ನಿಮ್ಮ ಸಕಲ ಕಲಾಧಾರಕ ವಸ್ತು ವೈಭೋಗಾದಿಗಳನ್ನು ಸ್ವೀಕರಿಸಿಕೊಂಡು ನೀವು ಜಾಗೃತಿಯಿಂದ ಹೊರಬರಬಹುದು. ಮಹಾರಾಜರೇ ಇನ್ನು ನಾವು ಹೋಗಿ ಬರುತ್ತೇವೆ. ಆಚಾರ್ಯರೇ ನೀವು ಜಾಗೃತಿಯಿಂದ ಹೋಗಿ ಬರುವಂತವರಾಗಿದೆ.
ಶರಣಮಯ ಭೀಮಾರ್ಜುನ. ಜಾಲಿಬೆಟ್ಟಿ ಸಿದ್ದಸಪ್ಪ ಇವರಿಗೆ 500 ರೂಪಾಯಿ ಕಾಣಿಕೆಲ್ಲ, ಎಸ್ ಟಿ ವೀರಗೌಡರಿಗೆ 500 ರೂಪಾಯಿ ಹಾಗೂ ಎಸ್ ಸಿ ಸಿದ್ದರಾಮಯ್ಯವರಿಗೆ 500 ರೂಪಾಯಿ ಕಾಣಿಕೆಲ್ಲ, ಶ್ರೀಯುತ ನೀಲಪ್ಪ ಮಂಜುನಾಥ ದೇವ ವಿಸ್ತಾರದಿಂದ ಒಂದು ಭಯಭಕ್ತಿಯಿಂದ ಕರಗಳನ್ನು ಮುಗಿದು ಸತ್ಯ ಸನ್ಮಾನದಿಂದ ಪರಿಶೋಧಿಸುತ್ತಿರುವ ಈ ರಂಗಮಂಡಲಕ್ಕೆ ಬಂದವರನ್ನು ಧಾರಣ ಕೇಳುವ ನೀವಾರು ಸೇವಾ ಕಾರ್ಯಣಿ ಹಿಮಣಿ. ಓಹೋ ದೇವ, ನಾವುದಾದರೆ ಬೆಳ್ಳಿಗೆ ಹೂಚಂದ, ಕೊರಳಿಗೆ ಹಾರಚಂದ, ಹೆಣ್ಣು ಮಕ್ಕಳು ಕುಂಕುಮ ಚಂದ, ಗಂಡು ಮಕ್ಕಳು ಯೋಗ ಚಂದ, ಮನೆಯ ಮಕ್ಕಳು ಚಂದ, ಮಕ್ಕಳ ಹಾತ್ ಚಂದ. ಸಾಧಿ ದೇವ, ನೀನು ಸಾಧಿಯಾದರೆ ಉಳಿತಾಯ. ನಮ್ಮ ನಿಜ ನಾಮವನ್ನು ವಿಸ್ತರಿಸುವನು ಚಿತ್ತವಿಟ್ಟು ಕೇಳಿ. ಚೆನ್ನಾಗಿ ಹೇಳು ದೇವ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ ಈ ವೇದಗಳಿಂದ 4 ಯುಗಗಳಿಗೂ ಮೂಲಾಧಾರನಾದ ಶ್ರೀಮನ್ನಾರಾಯಣೇ ಯಾವ ವೇದದಲ್ಲಿ ಪರಿಶೋಧಿಸಿದರು ವಿರಾಟನೆಂದು ಮನ ಮುನಿಗಳಿಗೂ ಶಾಂತರೂಪನೆಂದು ತಿಳಿದು ತನ್ಮೂರ್ತಿಯ ಗಣತರ ವಿಗ್ರಹವನ್ನು ನೋಡಿ ಈತನು ವಿಹಿತಾತ್ಮಕವೆಂಬ ಆಧಾರವೆನಿಸಿದ್ದ ರೇಚಕ, ಪೂರಕ, ಕುಂಭಕಗಳನ್ನು ನಿರ್ಮಿಸಿ ಆಧಾರವಿಕ್ರಮ ಜ್ಯೋತಿ ರೂಪದಲ್ಲಿ ಏಕೀಕರಣ ಮಾಡಿ ಕ್ಷೀರವರದಂತೆ ಜೀವಭಾವವನ್ನು ನೀಗಿ ಸದಾಕಾಲ ಅಮೂಲ್ಯ ಮೂರ್ತಿಯ ಜ್ಞಾನಾನಂದ ಭರಿತನಾಗಿದ್ದ ಇಂದ್ರಪ್ರಸ್ಥ ವೇದನಕ್ಕೆ ಪಟ್ಟಭದ್ರನಾದ ಧರ್ಮರಾಯ ಭೂತಿ ಎಂದರೆ ಸಾರಿ ಜಾತಿ. ಧರ್ಮವನ್ನು ಪರಿಪಾಲಿಸುವ ಧರ್ಮರಾಜನ ತಾವಾದರೆ ಈ ಸಭಾಮಂದಿರದ ಕಾರಣವೇನು ದೇವ? ಯೋಗಭಾವ ದೇವ. ಈ ಸಭಾಮಂದಿರಕ್ಕೆ ಬಂದ ಕಾರಣವೇನೆಂದರೆ ಅದೇನು ದೇವ? ಬುದ್ಧಿಹೀನನಾದ ದುರ್ಯೋಧನ ರಾಜ್ಯದೊಳಗೆ ನಮಗೆ ಭಾಗವಾಗಿದ್ದ ದೇಶಕೋಶಗಳೆಂದು ಬುದ್ಧಿವಂತನಿಗೆ ಹೇಳಿ ಕಳಿಸಿದರೆ ಯುದ್ಧವನ್ನೆಂದರೆ ಬಿಡುವುದಕ್ಕೆ ಮಹಾಯುದ್ಧವನ್ನು ಪ್ರಾರಂಭಿಸಿ ಭೀಷ್ಮ ದ್ರೋಣರನ್ನು ಸಮರ್ಥನೆಗಿಳಿದೆ. ಸಾಧಿ ದೇವ, ಈ ಇವತ್ತಿನ ಯುದ್ಧಕ್ಕೆ ಯಾರನ್ನು ಕಳಿಸಬೇಕೆನ್ನುವ ಕಾರಣವಾಗಿ ಸಾಧಿ ನಮ್ಮ ಅನುಜಾತಿಗಳನ್ನು ಹೊರಗೆಳು ಅದು ಜಾಗೃತಿ. ಹೊಳೆಯುವ ಕ್ರೀಡಾ ಅಂಗರಂತೆ